ಮಾರಿಕಾಂಬಾ ಆಡಳಿತ ಸಮಿತಿಗೆ 3 ತಿಂಗಳಲ್ಲಿ ಚುನಾವಣೆ ನಡೆಸಬೇಕೆಂದು ನ್ಯಾಯಾಲಯ ಆದೇಶ ನೀಡಿದೆ. 6 ವರ್ಷಗಳ ಕಾಲ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಚುನಾವಣೆ ನಡೆಸಬೇಕೆಂದು ಹೇಳಿದೆ ಅಂತ ಕಾರ್ಯದರ್ಶಿ ಗಿರಿಧರ್ ಭಟ್ ಹೇಳಿದ್ದಾರೆ. ಆದರೆ ಆನಂದ್ ಮತ್ತು ಸಂಗಡಿಗರು ನ್ಯಾಯಾಲಯದಲ್ಲಿ ತಮಗೆ ಸಿಕ್ಕ ಜಯ ಎಂದು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಂದು ಮಾರಿಕಾಂಬಾ ಸಮಿತಿಯ ಅಧ್ಯಕ್ಷ ನಾಗೇಂದ್ರ ಹೇಳಿದರು. 2013ರಿಂದ ಇಲ್ಲಿಯವರೆಗೆ ಸುಮಾರು 10 ವರ್ಷಗಳ ಕಾಲ ಯಾವುದೇ ಕಿಂಚಿತ್ತು ಲೋಪವಿಲ್ಲದೆ ಆಡಳಿತ ನಡೆಸಿಕೊಂಡು ಬರಲಾಗಿದೆ ಎಂದು ಅವರು ತಿಳಿಸಿದರು. ವಿಶ್ವಸ್ತ ಮಂಡಳಿ ಅಂತ ಹೇಳಿದ್ದು ಅದು ಕಾಲ ಕಾಲಕ್ಕೆ ನವೀಕರಣ ಮಾಡದೆ ಹಾಗೆ ಬಿಟ್ಟಿರೋದ್ರಿಂದ ಮಧ್ಯದಲ್ಲೆಲ್ಲ ನಿಂತೋಯ್ತು. ಅದ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿರ್ಲಿಲ್ಲ. ನಾವು ಬಂದ ಮೇಲೆ ನಾವು ಸತನು ಅದ್ರ ಬಗ್ಗೆ ಮಾಹಿತಿ ತಗೋಬೇಕಾದ್ರೆ ನಮಗೂ ಸ್ವಲ್ಪ ಕಾಲಾವಕಾಶ ಹೇಳಿತ್ತು. ಕೊನೆಗೆ ಅದ್ರ ಬಗ್ಗೆ ಶಿವಮೊಗ್ಗದಲ್ಲಿ ಬಸವಪುರ ಹತ್ರ ಕುತ್ಕೊಂಡು ಮಾತಾಡುವಾಗ ಅವ್ರು ಹೇಳಿದ್ರು, ನೀವು ಇನ್ನೊಂದು ಸಮಿತಿ ಜಿಲ್ಲಾ ನ್ಯಾಯ ಇದರಲ್ಲಿ ನೋಂದಣಿಗಳಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ಕೇಳಿದ್ರೆ ಅವ್ರಿಗೆ ಅಲ್ಲಿ ಮಾಡಕ್ ಬರೋದಿಲ್ಲ. ಇದು ಕರ್ನಾಟಕದಲ್ಲಿ 3 ದೇವಸ್ಥಾನಗಳ ಮಟ್ಟಿಗೆ ಮಾತ್ರ ಕೋರ್ಟಿನ ಅಂಡರ್ ನಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು. ಒಂದು ಸಿರ್ಸಿ ದೇವಸ್ಥಾನ, ಒಂದು ಸಾಗರದ್ದು, ಒಂದು ಸಿದ್ದಾರೂಢ ಮಠ ಹುಬ್ಬಳ್ಳಿದು. ಇವು 3 ಮಟ್ಟಿಗೆ ಮಾತ್ರ ಬಂದಿದೆ. ಇದ್ರ ಪ್ರಕಾರ ನಡ್ಕೊಬೇಕು ಬಿಟ್ರೆ ನೀವು ಬದಲಾವಣೆ ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ರು. ಅದ್ರ ಪ್ರಕಾರ ಹೋದಾಗ ಕೋರ್ಟ್ ನಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ. ಕೋರ್ಟ್ ಕೆಲವು ದಾಖಲೆಗಳನ್ನು ಕೇಳ್ತು. ಆ ದಾಖಲೆಗಳೆಲ್ಲ ಕೊಡ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಂಡು ದಾಖಲೆ ಎಲ್ಲ ತಗೊಂಡು ಕೋರ್ಟಿಗೆ 2019ರಲ್ಲಿ ಫೈಲ್ ಮಾಡಿದ್ವಿ. ಫೈಲ್ ಮಾಡಿದಾಗ ಇದೇ ಆನಂದ ಅಂಡ್ ಗ್ರೂಪ್ ಏನು ಹೊರಗಡೆ ಇದಾರಲ್ಲ, ಇವತ್ತು ಮೊನ್ನೆ ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ನಮ್ಗೆ ಸಿಕ್ಕ ಜಯ ಅಂತ ಹೇಳಿ ಇವರು ನಮ್ಮ ವಿರುದ್ಧವಾಗಿ ಕೇಸ್ ನಡೆಸಿದ್ದಾರೆ. 7 ವರ್ಷಗಳ ಕಾಲ ನಮ್ಮ ವಿರುದ್ಧ ಕೇಸ್ ನಡೆಸಿ ಈಗ ನಾವು ಇದೆಲ್ಲ ಆದ್ಮೇಲೆ ಶಿವಮೊಗ್ಗದಲ್ಲಿ ಫೋಟೋ ತಗೊಂಡ್ಬರ್ತಾರೆ, ಸಾಗರದಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಸುಳ್ಳು ಹೇಳ್ತಾರೆ. ಅವತ್ತಿಂದ ಇವತ್ತಿನವರೆಗೂ ಸುಳ್ಳು ಹೇಳ್ತಾನೆ ಬಂದಿದ್ದಾರೆ. ನಮಗೆ ಹೇಳ್ತಾರೆ ನಮ್ಗೆ ಕೋರ್ಟಿಗೆ ಹೋಗ್ಬೇಕು ಅನಿವಾರ್ಯ. ಯಾಕೆಂತ ಹೇಳಿದ್ರೆ ನಮ್ಗೆ ಸೂಟ್ ಆಗಿ ಹಾಕಿ ಕೋರ್ಟಿಂದ ಅವ್ರು ಆದೇಶ ತಗೊಂಡ್ಬೇಕಾಗಿತ್ತು, ನಾವು ಹೋಗಿದ್ದೀವಿ. ಇವ್ರು ಅವತ್ತೇ ಸುಮ್ಮನೆ ಇಟ್ಟಿದ್ದಿದ್ರೆ ಮಿಸ್ ಫೈಲ್ ಆದಾಗ ಪೇಪರ್ ನೋಟಿಫಿಕೇಶನ್ ಆದಾಗ ಇವ್ರ ಅಬ್ಜೆಕ್ಷನ್ ಆಗದೆ ಇದ್ರೆ ಅವತ್ತೇ ಮುಗಿದೋಗ್ತಿತ್ತು. ಸೂಟ್ ಆಗಿ ಕನ್ವರ್ಟ್ ಆಗ್ತಿತ್ತು. 1 ವರ್ಷದೊಳಗಡೆ ಹೆಚ್ಚು ಕಮ್ಮಿ ನಮ್ಗೆ ಸಿಕ್ಕೋಗ್ಬಿಡ್ತಿತ್ತು. ಅದರಿಂದ ಹಿಡಿದು 5-6 ವರ್ಷ ತಡ ಮಾಡಿ. ಆ ತಡ ಆಗಿದ ಕಾರಣ ಈ ಆನಂದ ಮತ್ತೆ ಅವ್ರ ಟೀಮ್ಗಳೇ. ಆಮೇಲೆ ಅವ್ರು ಕೆಲವು ಜನ ಸೇರ್ಕೊಂಡಿದ್ದಾರೆ, ಕೆಲವು ಬಿಟ್ಟಿದ್ದಾರೆ. ಇಷ್ಟು ಜನ 43 ಜನ ಇಂಪ್ಲೀಡ್ ಅಪ್ಲಿಕೇಶನ್ ಹಾಕೊಂಡು ವಿರುದ್ಧ ಮಾಡಿದ್ದಾರೆ. ವಿರುದ್ಧ ಮಾಡಿ ಈಗ ನಮಗೆ ನಮ್ಮ ಪರವಾಗಿದೆ ಅಂತ ಹೇಳಿ ಅವರೇ ಹೇಳ್ತಾರೆ. ಅದ್ರಲ್ಲಿ ಎಲ್ಲರೂ ಅಲ್ಲ, ಈ 17 ಜನ ಮಟ್ಟಿಗೆ ಮಾತ್ರ ನಮ್ಮ ಪರವಾಗಿ. ನಾವು ಬರೀ ಸುಳ್ಳನ್ನ, ಇವತ್ತಿನ 100 ಸುಳ್ಳನ್ನ ಸತ್ಯ ಮಾಡಕ್ ಕೊಟ್ಟಿದ್ದಾರೆ. ನಮ್ದೇ ಜಯ ಅಂತ ಹೇಳ್ಕೊಂಡು ಇಲ್ಲಿ ವಾದಿಗಳ ಪರವಾಗಿ ಜಡ್ಜ್ಮೆಂಟ್ ಆಗಿದೆ ಬಿಟ್ರೆ ವಾದಿಗಳ ವಿರುದ್ಧವಾಗಿ ಜಡ್ಜ್ಮೆಂಟ್ ಆಗಿದೆ. ಅವ್ರ ಪರವಾಗಿ ಜಡ್ಜ್ಮೆಂಟ್ ಆಗೋ ಮಟ್ಟಿಗೆ ಮಾತ್ರ ಅವ್ರು ಅದನ್ನ ಹೇಳಕ್ ಬರುತ್ತೆ, ನಮ್ ಜಯ ಅಂತ ಹೇಳ್ಕೊಂಡು. ಇಲ್ಲಿ ನಾವು ಪ್ಲೈಂಟಿಫ್ ವಾದಿ ಪರವಾಗಿ ಆದೇಶ ಆಗಿದೆ. ವಾದಿ ಪರವಾಗಿ ಅವ್ರು ಸುಮ್ಮನೆ ಇರ್ಬೇಕಾಗಿತ್ತು. ಅವ್ರು ಬಂದ್ಕೊಂಡು ನಮ್ಗಿಂತ ಮೊದಲೇ ಪ್ರೆಸ್ ಮೀಟ್ ಮಾಡಿ ನಮ್ಗೆ ಸಿಕ್ಕಿ ಜಯ ಅಂತಾರೆ. ಆದೇಶ ಮಾಡಿದೆ. ನಾವು ಅಪ್ಲಿಕೇಶನ್ ರಿಲೀಸ್ ಕೇಳಿದ್ವಿ ಯಾವ್ದು ಬೇಕು ಅಂತ ಹೇಳ್ಕೊಂಡು. ಅದ್ರ ಪ್ರಕಾರ 3 ತಿಂಗಳು ಕೊಟ್ಟ ಟೈಮ್ ಕೊಟ್ಟಿದೆ. 3 ತಿಂಗಳ ಒಳಗಡೆಗೆ ನೀವು ಇದು ಜನರಲ್ ಬಾಡಿ ಕರೆದ್ಬಿಟ್ಟು ಹೊಸ ಬಾಡಿ ಫಾರ್ಮೇಶನ್ ಮಾಡಿ ನೀವು ಅಧಿಕಾರ ಹಸ್ತಾಂತರ ಮಾಡ್ಬೇಕು ಅಂತ ಕೋರ್ಟ್ ಆದೇಶ ಪ್ರಕಾರ ಚುನಾವಣೆ ಮೂಲಕ, ಅದೇ ರೀತಿ ನಾವು ಪ್ರಜಾಪ್ರಭುತ್ವ ಚುನಾವಣೆ ಮೂಲಕ ಮಾಡಿ ನಾವು ಈ ಅಧಿಕಾರನ ಹಸ್ತಾಂತರಿಸ್ತೀವಿ. ನಾವು ಅದೇ ಉದ್ದೇಶದಿಂದಲೇ ಈ ಸಂಸ್ಥೆಯಲ್ಲಿ ಅಧಿಕಾರಕ್ಕೆ ಬಂದಿರೋದು. ನಮ್ಮ 3 ಷರತ್ತುಗಳನ್ನು ಕೊಟ್ಟಿದ್ರು, ಆ 3 ಷರತ್ತುಗಳನ್ನು ಕೂಡ ನಾವು ವಿಧಿವತ್ತಾಗಿ ಮಾಡಿದ್ದೇವೆ.